ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಫಿಸಿಕ್ಸ್ನಲ್ಲಿ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಇದರಲ್ಲಿ ಕೇಳುವಂತಹ ಬಹುಮುಖ್ಯ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನೋಡೋಣ. ನೋಡಿ, ಮೊದಲಿಗೆ 2 ಮಾರ್ಕ್ಸ್ ಕ್ವಶನ್ನಲ್ಲಿ ರೈಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕೇಳ್ತಾರೆ. ಉತ್ತರಗಳನ್ನು ನೋಡ್ತಾ ಹೋಗಿ. ಡಿಫೈನ್ ಲೀನಿಯರ್ ಡೆನ್ಸಿಟಿ ಆಫ್ ಚಾರ್ಜ್ ಆ್ಯಂಡ್ ಮೆನ್ಷನ್ ಇಟ್ಸ್ SI ಯೂನಿಟ್. ಎರಡನೇ ಪ್ರಶ್ನೆ ನೋಡಿ, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕೂಲಾಂಬ್ಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ನೋಡಿ, ಮಾರ್ಚ್ 2014, 20, 17, 15, 19 ನೋಡಿ ಬಹಳಷ್ಟು ಸಾರಿ ಇದನ್ನು ಕೇಳಿದ್ದಾರೆ. ಸ್ಕೆಚ್ ದ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಪ್ರೊಸೀಜರ್ ಟು ಎ ಪಾಯಿಂಟ್ ಚಾರ್ಜ್ Q ಇಫ್ ಅಂತ ಕೇಳಿದ್ದಾರೆ. ನೋಡಿ, ಜುಲೈ 2016ನಲ್ಲಿ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಜುಲೈ 2017ನಲ್ಲಿ ಕೇಳಿದ್ದಾರೆ. ರೈಟ್ ಕೂಲಾಂಬ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್. ನೆಕ್ಸ್ಟ್ ನೋಡಿ, ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್? ರೈಟ್ ದ SI ಯೂನಿಟ್ ಆಫ್ ಡೈಪೋಲ್ ಮೂಮೆಂಟ್. ಇನ್ನು 3 ಮಾರ್ಕ್ಸ್ ಕ್ವಶನಲ್ಲಿ ಮೆನ್ಷನ್ ಎನಿ 3 ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. Write 3 properties of electric field lines. Five marks question alli derive an expression for the electric field due to an electric dipole at a point on the axial line. ಇವೆಲ್ಲ ತುಂಬ ಮುಖ್ಯವಾದ ಪ್ರಶ್ನೆಗಳು. ಇವನ್ನ ನೋಡ್ತಾ ಇರಬೇಕು ನೀವು. Next, derive the expression for electric field at a point on the equatorial line of an electric dipole. Next, derive the expression for the electric field due to an infinitely long uniformly charged straight conductor using Gauss law. Derive the expression for electric field due to a uniformly charged infinite plane sheet using Gauss law.